ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಚಲಿಸುತ್ತಿದ್ದಂತಹ ಕಾರ್ ಪಕ್ಕಕ್ಕೆ ಹಾಕಲಾಗಿದೆ. ಆ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆ ಆಗಿದೆ. ನಂತರದಲ್ಲಿ ಆ ಕಾರ್ನಲ್ಲಿ ಓರ್ವ ವ್ಯಕ್ತಿ ಕಾರನ್ನು ಸ್ಫೋಟಗೊಳಿಸಿಕೊಂಡು ಮೃತಪಟ್ಟಿರುವಂತಹ ವಿಚಾರ ಕೂಡ ಆಗಿರುವಂಥದ್ದು. ಈಗ ಇದ್ರ ಬಗ್ಗೆ ಮಾತಾಡಲಿಕ್ಕೆ ತುಮಕೂರು ಜಿಲ್ಲಾ SP ಆಗಿರುವಂತಹ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ಘಟನೆ ಏನಂತ ಮಾಹಿತಿ? ನಮಗೆ ಸುಮಾರು 2 ಗಂಟೆಗೆ ಒಂದು ಮಾಹಿತಿ ಬಂದಿದೆ ಕಂಟ್ರೋಲ್ ರೂಮ್ಗೆ, ಲೋಕಲ್ ಪೊಲೀಸ್ ಸ್ಟೇಷನ್ಗೆ. ದಟ್ ಹೈವೇ ಮೇಲೆ ಒಂದು ಹೋಗ್ತಾ ಇರುವ ಗಾಡಿ ಪಕ್ಕಗೆ ಹಾಕಿ ಅದರಲ್ಲಿ ಒಂದು ಬೆಂಕಿ ಆಗಿರೋದು ಕಂಡು ಬಂದಿದೆ. ಸೊ ಇಮಿಡಿಯೇಟ್ಲಿ ಸ್ಪಾಟಿಗೆ ಬಂದು ನೋಡಿದಾಗ ಅದರಲ್ಲಿ ಪ್ರಯಾಣಿಸುತ್ತಾ ಇರುವ ಡ್ರೈವರ್ ಮತ್ತು ಇನ್ನೊಬ್ಬ ಲೇಡಿ, ರಮ್ಯಾ ಅನ್ನೋ ಲೇಡಿ. ಸೊ ಇವರಿಬ್ಬರು ಆಚೆ ಇದ್ದರು. ಸೊ ಗಾಡಿ ಬರ್ನ್ ಆಗ್ತಾಯಿತ್ತು. ಸೊ ಘಟನೆ ನಡೆದಿರುವ ಕ್ರಮ ಇದೆಲ್ಲ ಕೇಳಿದಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಸೊ ಒಂದು ಸ್ಫೋಟ ಆಗಿದೆ, ಅದರಲ್ಲಿ ಒಬ್ಬ ಬಾಡಿ ಇದೆ. ಸೊ ಯಾರು ಇದ್ದಾರೋ ಅವರು ಒಂದು ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿ ಬ್ಲಾಸ್ಟ್ ಆಗಿದೆ ಅಂತ ಇವರು ಡ್ರೈವರು ಮತ್ತು ಆ ಹುಡುಗಿ ತಿಳಿಸಿದರು. ಸೊ ಇಮಿಡಿಯೇಟ್ಲಿ ನಾವು ಸೀನ್ ಆಫ್ ಕ್ರೈಮ್ ಕಾರ್ಡನ್ ಮಾಡಿದ್ದೀವಿ. ಇವರು ನಮಗೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಇರುವ ಮಾಹಿತಿ ಏನಂದರೆ, ಬೆಂಗಳೂರು ಸಿದ್ದಾಪುರ ಪೊಲೀಸ್ ಸ್ಟೇಷನ್, ಜಯನಗರ ಏರಿಯಾ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಬ್ಬ ನಾಗೇಂದ್ರ ಅನ್ನೋ ಹುಡುಗ ರಮ್ಯಾ ಅನ್ನೋ ಹುಡುಗಿಯನ್ನು ಫೋರ್ಸ್ಫುಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾಯಿದ್ರು ಅನ್ನೋದೊಂದು ಮಾಹಿತಿ ಇತ್ತು. ಸೊ ಈಗ ಆ ಮಾಹಿತಿ ಮೇರೆಗೆ ಇವ್ರನ್ನ ನಾವು ಐಡೆಂಟಿಫೈ ಮಾಡಲಾಗಿದೆ. ಈಗ ಈ ಘಟನೆ ಹೇಗೆ ನಡೆದಿದೆ, ಈ ಸ್ಫೋಟಕ್ಕೆ ಹೇಗೆ ಆಗಿದೆ, ಯಾವ ಕಾರಣದಿಂದ ಆಗಿದೆ ಅನ್ನೋದನ್ನು ನಾವು ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಲಾಗುತ್ತೆ. ಅಂದರೆ ಕಾರಲ್ಲಿ ಬರಬೇಕಾದ್ರೆ ಏನೋ ಗಲಾಟೆ ಆಗಿದೆ, ಯುವತಿ ಕಂಡೀಷನು ಹೇಗಿದೆ ಅಂತೇಳಿ ಸರ್, ಆಕೆಗೆ ಸ್ಟ್ಯಾಬ್ ಆಗಿದೆ ಅನ್ನೋ ವಿಚಾರ ಬಂದಿದೆ. ಸೊ ಯುವತಿಗೆ ತಲೆ ಮೇಲೆ ಚಾಕುವಿಂದ ಏಟು ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ. ಸೊ ಅವ್ರನ್ನ ಇಮಿಡಿಯೇಟಾಗಿ ನಾವು ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಶಿ ಈಸ್ ಔಟ್ ಆಫ್ ಡೇಂಜರ್. ಅವರು ಹುಡುಗ ಜಗಳ ಮಾಡಿ ಆ ಹುಡುಗಿ ಮೇಲೆ ಚಾಕುವಿಂದ ವಾರ್ ಮಾಡಿದಾನೆ ಅನ್ನೋದು ಕಂಡು ಬರ್ತಾ ಇದೆ. ಸೊ ಇದು ಘಟನೆ ಹೇಗೆ ನಡೆದಿದೆ ಅನ್ನೋದು ಆ ಹುಡುಗಿಯಿಂದ ಪೂರ್ತಿ ಮಾಹಿತಿ ತಿಳ್ಕೊಂಡು ನಾವು FIR ಒಂದು ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಅಂದರೆ ಈ ಯುವತಿ ನಾಗೇಂದ್ರ ಹಾಗೂ ರಮ್ಯಾಗೆ ಮೊದಲಿಂದನೂ ಪರಿಚಯ ಇತ್ತಾ, ಹೇಗೆ ಈ ಇನ್ಸಿಡೆಂಟ್ ಆಗಿರೋದು? ಸದ್ಯಕ್ಕೆ ನಮ್ಮ ಹತ್ರ ಪೂರ್ತಿ ಮಾಹಿತಿ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡಿ FIR ಮಾಡಿದ ನಂತರ ನಾವು ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಲಾಗುತ್ತೆ. ಈಗ ಇನ್ನೊಂದು ಸರ್, ಸ್ಫೋಟ ಆಗಿರುವಂಥದ್ದು ಏನನ್ನು ಬಳಸ್ಕೊಂಡು ಈ ರೀತಿಯಾದಂಥ ಒಂದು ಸ್ಫೋಟ ನಡೆದಿದೆ ಅನ್ನೋದು ಅದು ಪೂರ್ತಿ ಮಾಹಿತಿ ಇಲ್ಲ. ಈಗ BDDS ಟೀಮ್ನ ಕರೆಸಿದ್ದೀವಿ, ಅವರು ಚೆಕ್ ಮಾಡಿ ಅವರು ಸಹ ರಿಪೋರ್ಟ್ ಕೊಡಲಾಗುತ್ತೆ. ಇದ್ರ ಜೊತೆಗೆ ಸರ್ ಮತ್ತೊಂದು ಜೀವಂತ ಬಾಂಬ್ ಕೂಡ ಇಲ್ಲೇ ಇದೆ, ಅದು ಏನು ಅನ್ನುವಂಥದ್ದು ಏನೋ ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆ? ಅದು ವಿ ಆರ್ ನಾಟ್ ಶ್ಯೂರ್. ಅದನ್ನು ಕಾರ್ಡನ್ ಮಾಡಿದ್ದೀವಿ. ಅದು ಸಹ ಬಾಂಬ್ ಡಿಸ್ಪೋಸ್ ಸ್ಕ್ವಾಡ್ ಬಂದಾದ ಮೇಲೆ ನಾವು ಏನು ಅನ್ನೋದು ಪತ್ತೆ ಮಾಡಲಾಗುತ್ತೆ. ಇನ್ನು ಈ ನಡುವೆ ಸರ್, ಈಗ ಸದ್ಯಕ್ಕೆ ಕಾರು ಚಾಲಕ ಎಲ್ಲಿದ್ದಾನೆ ಅಂತೇಳಿ ಆತನಿಂದ ಏನಾದ್ರು ಮಾಹಿತಿ ಪಡೆದುಕೊಂಡಿದ್ರೆ ಹೇಗೆ ನೆಕ್ಸ್ಟ್ ಮುಂದೆ? ಸೊ ಕಾರ್ ಚಾಲಕ ಇಲ್ಲೇ ಇದ್ದಾರೆ. ಸೊ ಈಗ ಕಾರ್ ಚಾಲಕ ಹೇಳಿರುವ ವರ್ಷನ್ ಮೇಲೇ ನಾವು ಈ ಮಾಹಿತಿ ತಿಳಿದು ಬಂದಿದೆ. ಸೊ ಅವ್ರನ್ನು ಇನ್ನೂ ಕೂಲಂಕುಷವಾಗಿ ಪ್ರಶ್ನೆ ಮಾಡಿ ನಾವು ಮಿಕ್ಕಿದ ಮಾಹಿತಿಗಳನ್ನ ತಿಳ್ಕೊಳ್ತೀವಿ. ಈ ಯುವತಿ ಎಲ್ಲಿ ವಾಸ ಆಗಿದ್ಲು ಅಂತ ಹೇಳಿ ಸರ್, ಯಾಕಂದರೆ ಫ್ಯಾಮಿಲಿ ಜೊತೆ ಇದ್ಲ, ಹೇಗೆ ಕರ್ಕೊಂಬಂದಾಯ್ತು? ಸೊ ಅದೇ ನಮಗೆ ಬ್ಯಾಂಗ್ಳೂರು ಸಿದ್ದಾಪುರ ಪೊಲೀಸ್ ಸ್ಟೇಷನಿಂದ ಬಂದಿರೋ ಮಾಹಿತಿ ಏನಂದರೆ, ಇವರು ಅಲ್ಲಿ ಒಂದು ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಒಂದು ರೂಮ್ ತೊಗೊಂಡು ಅವರು ಫ್ರೆಂಡ್ ಜೊತೆ ವಾಸ ಇದ್ದರು ಅಂತ ಮಾಹಿತಿ. ಲೇಡಿ ರಮ್ಯಾ ಅನ್ನೋರು. ಸೊ ಈಗ ಹೇಗೆ ನಡೆದಿದೆ, ಇವ್ರ ಸಂಬಂಧ ಏನು, ಇವರು ಯಾವಾಗ ಹೋದರು, ಇದೆಲ್ಲ ನಾವು ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಲಾಗುತ್ತೆ. ಸದ್ಯಕ್ಕೆ ಮೃತ ವ್ಯಕ್ತಿ ಸರ್ ನಾಗೇಂದ್ರ ಅನ್ನುವಂಥದ್ದು, ಈತ ಯಾವ ಊರು, ಏನು ಕೆಲಸ, ಈತನ ಹಿನ್ನೆಲೆ ಏನಾದ್ರು ಗೊತ್ತಾಗಿದೆ? ಈಗ ನಮಗೆ ಕಾರ್ ಇದು ಅಂಕೋಲಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬುಕ್ ಆಗಿದೆ. ಈಗ ನಾಗೇಂದ್ರ ಅನ್ನೋರು ಯಾವ ಊರು ಅನ್ನೋದು ನಾವು ಇನ್ನೂ ಪತ್ತೆ ಮಾಡಲಾಗ್ತಾ ಇದೆ. ಸೊ ಆದಷ್ಟು ಬೇಗ ನಾವು ಮಿಕ್ಕಿದ ಡೀಟೇಲ್ಸ್ ತಿಳ್ಕೊಂಡು ಮುಂದುವರಿಸ್ತೀವಿ. ಅಂದರೆ ಕಾರ್ ಯಾರಿಗೆ ಸೇರಿದ್ದು ಅಂತೇಳಿ ಸರ್, ನಾಗೇಂದ್ರಂಗೆ ಸೇರಿದ್ದ, ಆತನ ಚಾಲಕನಾಯ್ತಾ ಹೇಗೆ? ಚಾಲಕ ಉಬರ್ ಡ್ರೈವರ್. ಸೊ ಇವರು ಉಬರಲ್ಲಿ ರೈಡ್ ಬುಕ್ ಮಾಡಿಕೊಂಡು ಇವರು ಅಂಕೋಲಾ ಹೋಗ್ತಿದ್ರು. ಇದಿಷ್ಟು ಕೂಡ ತುಮಕೂರು SP ಆಗಿರುವಂತಹ ಅಶೋಕ್ ಅವರ ಮಾತು. ಈಗಾಗಲೇ ಈ ಘಟನೆಯ ಸಂಬಂಧವಾಗಿ ನಾವು ತನಿಖೆ ಮಾಡ್ತಾ ಇದ್ದೇವೆ. ಸಿಕ್ಕಿರುವಂತಹ ಮಾಹಿತಿಗಳ ಆಧಾರದ ಮೇಲೆ ಮತ್ತಷ್ಟು ಪರಿಶೀಲನಾ ಸತ್ಯಶೋಧಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈಗ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ, ಮತ್ತೊಂದು ಕಡೆ ಯುವತಿ ಗಾಯಾಳು ಆಗಿದ್ದಾಳೆ. ಆಕೆಗೆ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಘಟನೆಯ ಸಂಪೂರ್ಣ ಮಾಹಿತಿಯನ್ನು ತನಿಖೆಯ ನಂತರದಲ್ಲಿ ಕೊಡೋದಾಗಿ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.